ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಬೆಂಗಳೂರು ಹೋಗಲೇಬೇಕಿಲ್ಲ, ಬೆಂಗಳೂರು ನಮ್ಮ ಹೆಡ್ ಕ್ವಾರ್ಟರ್, ಅದು ಹೋಗಲೇಬೇಕು, ಬರ್ತಾನೆ ಇರ್ತೀವಿ. ಸೊ ವೀಕ್ಲಿ 2-3 ದಿವಸ ನಾವು ಬೆಂಗಳೂರಲ್ಲಿ ಇರಲೇಬೇಕು. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ನಾಡ್ದು ಕ್ಯಾಬಿನೆಟ್ ಇದೆಯಲ್ಲ, ಗುರುವಾರ. ಸರ್, ಈಗ ಬಾಬಾ ಸಾಹೇಬ್ ಪಾಟೀಲ್ ನಿಮ್ಮ ಜೊತೆ ಭಾಳ ಆಪ್ತರಾಗಿದ್ರು ಸರ್. ನಿನ್ನೆ ಏಕಾಏಕಿ ಡೆಲ್ಲಿ ಒಳಗೆ ಕಾಣಿಸ್ಕೊಂಡ್ರು. ಏನು ಸ್ಟ್ರಾಟಜಿ, ಏನು ಗೊತ್ತಾಗಿಲ್ಲ. ಕರೆದ್ರೆ ಹೋಗ್ಬೇಕಾಯ್ತು ಎಲ್ಲರೂ. DCM ಕರು ಹೋಗ್ಬೇಕು, CM ಕರು ಹೋಗಬೇಕು, ಹೋಗಿದ್ದಾರೆ ಅಷ್ಟೇ. ಗಮನಕ್ಕಿಂತ ಸರ್ ಕರೆದಿದ್ರು ಗೊತ್ತಿದ್ದು, ನನಗೆ ಹೇಳಿದ್ರು ಅವರು ಹಿಂಗೆ ಹೋಗಿ ಕರಿತಿದ್ದಾರತ್ತ, ಹೋಗಿ ಬನ್ನಿ ಅಂತ ಹೇಳಿದ್ದೀವಿ ಅಂತ. ನನಗೆ ಗೊತ್ತಿದ್ದ ನಮ್ಮವರು ಪಾಟೀಲ್ ಅವ್ರು ಹೋಗಿದ್ದಾರೆ, ನನಗೆ ಹಿಂಗೆ ಹೋಗ್ತಾ ಇದೆ ಅಂತ ಹೇಳಿದರು. ಸೊ ಹೋಗ್ಲಿಕ್ಕೆ ಹೋಗಂತ ಹೇಳಿದ್ರು, ಯಾಕಂದ್ರೆ DCM ಕರಿತಿದ್ದಾರಂತ, ಹೋಗಂತ ಹೇಳಿದ್ರು ಅಷ್ಟೇ. ಇಲ್ಲ, ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಸಂಘಟನೆಗಳ ಹೋರಾಟ ಬೇರೆ, ಯಾಕಂದ್ರೆ ಇಂಟರ್ನಲ್ ಶಾಸಕರು, ಹೈಕಮಾಂಡ್ ಬೇರೆ, ಅದಕ್ಕೂ ಸಂಬಂಧ ಇರಲ್ಲ. ತಪ್ಪು ಸಂದೇಶ ರವಾನೆ ಆಗ್ತದೆ ಸರ್. ಕಾಂಗ್ರೆಸ್ ಶಾಸಕರು ಪರೇಡ್ ಮಾಡ್ತಾ ಇದ್ದಾರೆ. ಇಲ್ಲ, ಹಂಗೇನಿಲ್ಲ. ನಮ್ಮ ಪಾರ್ಟಿ ಎಲ್ಲರೂ, ನಾವು ಇಂಡಿವಿಜುವಲ್ ಒಬ್ಬರೇ. ಪಾರ್ಟಿ ಡಿಸಿಷನ್ ಅಂತಿಮ ಎಲ್ಲರೂ ಪಾಲಿಸಲೇಬೇಕು. ಸೊ ಆ ಕಡೆ ಈ ಕಡೆ ಹೋಗಿರ್ಬೋದು ಎಲ್ಲರೂ. ನಾವು ಒಟ್ಟು ಕಾಂಗ್ರೆಸ್ಸಿನ ಹೈಕಮಾಂಡ್ ಹೇಳ್ದಂಗೆ ಎಲ್ಲರೂ ಕೇಳಲೇಬೇಕಂತ ಕೇಳ್ತೀವಿ ಅಷ್ಟೇ. ಹೇಳಿದಾರೆ, ಖರ್ಗೆಜಿ ಅವ್ರು ಹೇಳ್ಯಾರ, ನಾವು ಡೆಲ್ಲಿಗೆ ಹೋಗಿ ಅದ್ರ ಬಗ್ಗೆ ಒಂದು ತೀರ್ಮಾನ ಮಾಡ್ತೀವಿ ಅಂತ. ಇಲ್ಲ, ಈಗ ಹೇಳಿದಾರೆ ಖರ್ಗೆ ಅವ್ರ ಮನೆ ಬೆಂಗಳೂರಲ್ಲಿ, ನಾವು ಡೆಲ್ಲಿಗೆ ಹೋಗಿ ಪರಿಹಾರ ಮಾಡ್ತೀವಿ ಅಂತ. ಸ್ವಲ್ಪ ಕಾದು ನೋಡೋಣ. ಬೆಳವಣಿಗೆಯಲ್ಲಿ ಸತೀಶ್ ಜಾರಕಿಹೊಳಿ ಕಿಂಗ್ ಮೇಕರ್ ಇಲ್ಲ, ನಂಗೆ ಕಿಂಗ್ ಮೇಕರ್ ನಿನ್ನೆ ಒಂದು ಆರೋಪ ಮಾಡಿದ್ರು ಸರ್. ಏನಂದ್ರೆ ಹುಕ್ಕೇರಿ ತಹಸೀಲ್ದಾರ್ ಒಬ್ರು ಈ ವಾಲ್ಮೀಕಿ ಬೇಡ ಸಮುದಾಯ ಎಷ್ಟಿಗೆ ಬರಲ್ಲ, ಪ್ರವರ್ಗ 1ಕ್ಕೆ ಬರ್ತದೆ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಸರ್. ಅದು ಗೊತ್ತಿಲ್ಲ, ನೋಡೋಣ. ನಾನು ಕೇಳಿದ್ದೀನಿ,